ಹೆಸರು ವಿರಾಟ್. ಕಲ್ಯಾಣಿ ಕಲ್ಯಾಣ ಮಂಟಪ ಒಳಗೆ ಇದು ಶೂವ್ ಎಕ್ಸಿಬಿಷನ್ ಬಂದು ಆ್ಯನಿಮಲ್ಸ್ ಆ್ಯಂಡ್ ಗೇಮ್ಸ್ ಎಂಜಾಯ್ ಮಾಡಬೇಕು. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ನಾವು ಕಲ್ಯಾಣಿ ಕಲ್ಯಾಣ ಮಂಟಪ ಆವರಣದಲ್ಲಿ ಇದೊಂದು ಭವ್ಯವಾದ ಎಕ್ಸಿಬಿಷನ್ ಸಿಮೋನ್ ಎಕ್ಸಿಬಿಷನ್ ತರಫದಿಂದ ನಮ್ಮ ನಾಗರಾಜ್ ಸಾಹೇಬ್ರ ಅವರ ವತಿಯಿಂದ ಏನೇ ಹಮ್ಮಿಕೊಳ್ಳಲಾಗಿದೆ. ಅನೇಕ ನೂತನವಾಗಿ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ ನಮ್ಮ ಕಲಬುರಗಿ ಜಿಲ್ಲೆಗೆ. ಏನಪ್ಪ ಅಂದರೆ ಎಲ್ಲ ಥರದ ಪ್ರಾಣಿ ಪಕ್ಷಿಗಳು ಹಾಗೂ ಏಲಿಯನ್ಸ್ಗಳನ್ನು ಇದಕ್ಕೆ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಅದೇ ಸೇಮ್ ಆನೆ ಇರ್ಬೋದು, ಒಂಟೆ ಇರ್ಬೋದು, ಜಿಂಕೆ ಇರ್ಬೋದು, ಎಲ್ಲ ಅದೇ ಸೈಜಲ್ಲಿ ಅದೇ ಸೌಂಡಲ್ಲಿ ಎಲ್ಲ ಪ್ರಾಣಿಗಳ ಸೌಂಡು ಇದೆ. ನೀವು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲಿ ತೋರಿಸ್ಬೋದು. ಹಾಗಾಗಿ ತಾಯಂದಿರಿಗೆ ಅಕ್ಕಂದಿರಿಗೇನು ಎಲ್ಲ ಎಕ್ಸಿಬಿಷನ್ಸ್ ಸೇಲ್ಸು ಇದೆ. ಬಟ್ಟೆ ಆಗಿರ್ಬೋದು, ಮನೆ ಸಾಮಾನುಗಳಾಗಿರ್ಬೋದು. ಪ್ರತಿ ವರ್ಷ ಇವರು ಒಂದು 25 ವರ್ಷ, ಸುಮಾರು ಒಂದು 25 ವರ್ಷದಿಂದ ಮಾಡ್ತಾಯಿದ್ದಾರೆ. ಪ್ರತಿ ವರ್ಷದಾಗಿ ಈ ವರ್ಷವೂ ಮಳೆಗಾಲದ ಅವಸರದಲ್ಲಿ ಒಳಗಡೆ ಮಳೆ ಬಂದರೂ ಕೂಡ ತೊಂದರೆ ಆಗಬಾರ್ದಂತ ಒಳಗಡೆ ಕಲ್ಯಾಣ ಮಂಟಪದ ಒಳಗಡೆ ಇವರು ಒಂದು ಎಕ್ಸಿಬಿಷನ್ ಪ್ರದರ್ಶನ ಇಟ್ಟಿದ್ದಾರೆ. ಅದಕ್ಕೆ ದಯಮಾಡಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ, ಬಂದು ಒಂದು ಸರ್ತಿ ನೋಡೋಗಿ. ತುಂಬ ಚೆನ್ನಾಗಿದೆ. ಹಾಗೆ ಈ ನಮ್ಮ ನಾಗೇಂದ್ರ ಸಾಹೇಬರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಒಂದು ಜಿಲ್ಲೆಗೆ ಇಂಥ ಹಲವಾರು ಬಂದರೆ ನಮ್ಮ ಜಿಲ್ಲೆ ಬೆಳೆಯುತ್ತೆ. ನಮ್ಮ ಜಿಲ್ಲೆ ಬೆಳೆಯೋಕ್ಕೆ ಒಂದು ಮೂಲ ಕಾರಣವಾಗ್ತಾ ಇದ್ದಾರಂತೆ. ಅವರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಇವತ್ತಿನ ದಿನ ಗೃಹ ಶೋಭೆ ಅಂತ ಹೇಳಿಬಿಟ್ಟು ಒಂದು ಪ್ರದರ್ಶನ ಮಳಿಗೆಯನ್ನು ಪ್ರಾರಂಭ ಆಗ್ತಾಯಿದೆ. ಇದು ಕಲ್ಯಾಣಿ ಕಲ್ಯಾಣ ಮಂಟಪ ಒಂದು ಆವರಣದಲ್ಲಿ ಆಗ್ತಾಯಿದೆ. ನಿರ್ದೇಶಕರಾದಂಥ ನಾಗೇಶ್ವರ್ಗಾಗಿರಲಿ, ಅವರ ಎಲ್ಲ ಈ ಎಕ್ಸಿಬಿಷನ್ನ ಎಲ್ಲ ಸಪೋರ್ಟರ್ಸ್ ಆಗಿರಲಿ, ಏನೋ ಈಗ ವಿನೂತನವಾಗಿ ಒಂದು ಅನಿಮಲ್ ರೋಬೋಟಿಕ್ ಪ್ರದರ್ಶನವನ್ನು ಮಾಡ್ತಾಯಿದೆ. ಇದು ನಿಜವಾಗಿ ಒಂದು ಲೈವ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇವತ್ತಿಂದ ಹಿಡಿದು ಸತತವಾಗಿ ಒಂದು ತಿಂಗಳವರೆಗೆ ಈ ಪ್ರದರ್ಶನ ಇರುತ್ತೆ. ಇದನ್ನು ನಮ್ಮ ಕಲಬುರಗಿ ನಗರದ ಎಲ್ಲ ನಾಗರಿಕರು ಸದುಪಯೋಗ ಪಡಿಸ್ಕೋಬೇಕಂತ ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು MS ನಾಗಚಂದ್ರ, ನಿರ್ದೇಶಕರು ಸೈಮನ್ ಎಕ್ಸಿಬಿಟರ್ಸ್ ಬೆಂಗಳೂರು. ಕಳೆದ 25 ವರ್ಷಗಳಿಂದ ಕರ್ನಾಟಕದ ರಾಜ್ಯದ ಎಲ್ಲ ಮುಖ್ಯ ಜಿಲ್ಲೆಗಳಲ್ಲಿ ಗೃಹಶೋಭೆ ವಸ್ತು ಪ್ರದರ್ಶನವನ್ನು ಆಯೋಜಿಸ್ಕೊಂಡು ಬರ್ತಾ ಇದ್ದೇವೆ. ಈ ಬಾರಿ ಹೊಸದಾಗಿ ಪ್ರಥಮ ಬಾರಿಗೆ ಗುಲ್ಬರ್ಗಾದಲ್ಲಿ ಎಕ್ಸಿಬಿಷನ್ ಇಂಡಿಯಾ ಅನ್ನೋ ಒಂದು ಹೊಸ ಕಾನ್ಸೆಪ್ಟನ್ನ ಈ ಒಂದು ಕಲ್ಯಾಣಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಒಂದು ವಸ್ತು ಪ್ರದರ್ಶನ ಇಂದಿನಿಂದ ಜೂನ್ 7ರಿಂದ ಜುಲೈ 2ರವರೆಗೆ ಬೆಳಿಗ್ಗೆ 11ರಿಂದ ರಾತ್ರಿ 9ರವರೆಗೆ ಗುಲ್ಬರ್ಗದ ಜನತೆಗೆ ನೋಡಲಿಕ್ಕೆ ಅವಕಾಶವನ್ನು ಮಾಡಿದ್ದೇವೆ. ಈ ಒಂದು ವಸ್ತು ಪ್ರದರ್ಶನದಲ್ಲಿ ಮುಖ್ಯವಾಗಿ ರೋಬೋಟಿಕ್ ಅನಿಮಲ್ಸ್ನ ಏರ್ಪಾಡು ಮಾಡಿದ್ದೇವೆ. ಮಕ್ಕಳಿಗೆ ಬೇಕಾದಂಥ ಎಲ್ಲ ಅನಿಮಲ್ಗಳನ್ನು ಕೂಡ ಒಂದೇ ಕಡೆ ನೋಡಲಿಕ್ಕೆ ಅವಕಾಶವನ್ನು ಮಾಡಿದ್ದೇವೆ. ಅದ್ರ ಜೊತೆಗೆ ಬಾಹ್ಯಾಕಾಶಕ್ಕೆ ಹೋದಾಗ ಹೇಗೆ ಏಲಿಯನ್ಸ್ ಇರ್ತದೆ ಮತ್ತು ಇನ್ನಿತರೆ ಸ್ಪೇಸ್ ಮೆನ್ ಇರ್ತಾರೆ, ಅದನ್ನು ಮಾದರಿನೂ ಕೂಡ ಇಲ್ಲಿ ಏರ್ಪಾಡು ಮಾಡಿದ್ದೇವೆ.
ಅದಲ್ಲದೆ ಮುಖ್ಯವಾಗಿ ಶಾಪಿಂಗ್ನ ಏರ್ಪಾಡು ಮಾಡಿದ್ದೇವೆ. 50ಕ್ಕೂ ಹೆಚ್ಚು ಮಳಿಗೆಗಳು ಮನೆಗೆ ಬೇಕಾದಂಥ ಎಲ್ಲ ಪದಾರ್ಥಗಳನ್ನ ಒಂದೇ ಸೂರಿನಡಿಯಲ್ಲಿ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಆಯೋಜನೆ ಮಾಡಿದ್ದೇವೆ. ಮತ್ತು ಈ ವಸ್ತು ಪ್ರದರ್ಶನಕ್ಕೆ ಭೇಟಿ ಕೊಟ್ಟಂಥ ಎಲ್ಲ ಮಕ್ಕಳಿಗೆ ಬೇಕಾದಂಥ ಗೇಮ್ಸ್ ಕೂಡ ಚಿಲ್ಡ್ರನ್ಸ್ ಅಮ್ಯೂಸ್ಮೆಂಟ್ ಪಾರ್ಕ್ನ ಆಯೋಜನೆ ಮಾಡಿದ್ದೇವೆ. ಅದ್ರ ಜೊತೆಗೆ ಫುಡ್ ಇರುತ್ತೆ, ಫುಡ್ ಕೋರ್ಟ್ ಇರುತ್ತೆ. ಫ್ಯಾಮಿಲಿ ಸಮೇತ ಈ ಒಂದು ವಸ್ತು ಪ್ರದರ್ಶನಕ್ಕೆ ಭೇಟಿ ಕೊಟ್ಟರೆ ಸುಮಾರು 2 ಗಂಟೆಗಳ ಕಾಲ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಈ ಒಂದು ಅವಕಾಶವನ್ನು ಗುಲ್ಬರ್ಗ ಜನತೆ ಸದುಪಯೋಗ ಪಡಿಸ್ಕೋಬೇಕಾಗಿ ಈ ಮೂಲಕ ಕೋರಿಕೊಳ್ಳುತ್ತೆ. ಧನ್ಯವಾದ.